ಒಮ್ಮೆ ಎಲ್ಲಾದರೂ ಸಾಲುಮರದ ತಿಮ್ಮಕ್ಕ ಅವರ ಗಿಡಗಳನ್ನು ನೆಟ್ಟಿದ್ದು ನೋಡಬೇಕು ಅಂತ ಹೇಳಿದ್ರೆ ನೀವು ಬೆಂಗಳೂರಿಗೆ ಹೋದಾಗ ಒಂದು ಕೂದೂರು ಅಂತ ಹೇಳ್ಕೊಂಡು ಒಂದು ಸ್ಥಳ ಸಿಗುತ್ತೆ. ಅಲ್ಲಿಂದ ಸುಮಾರು ಒಂದು 4-5 ಕಿಲೋಮೀಟ್ರ್ ಮುಂದೆ ಒಂದು ಹುಲಿಕಲ್ ಅಂತ ಹೇಳ್ಕೊಂಡು ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಒಂದು 4 ಕಿಲೋಮೀಟ್ರ್ ದೂರದವರೆಗೆ ಅಜ್ಜಿ ಆಲದ ಮರಗಳನ್ನು ನೆಟ್ಟಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಒಂದು ಆಲದ ಮರ. ಅದು ರೋಡ್ ಅಗಲ ಆಗಬೇಕಾದ್ರೆ ಅದರ ಮಧ್ಯದಲ್ಲಿ ಇತ್ತಂತೆ. ಪುಣ್ಯಕ್ಕೆ ಇವತ್ತು ನಮಗೆ ಅದೆಲ್ಲ ನೋಡಲಿಕ್ಕೆ ಅವಕಾಶ ಇದೆ, ತೆಗಿಲಿಲ್ಲ. ಅದನ್ನು ಸೈಡಿಂಗ್ ಮಾಡಿ ಆ ಮರಗಳು, ಅಜ್ಜಿ ನೆಟ್ಟಂಥ ಮರಗಳನ್ನು ಇನ್ನೂ ಉಳಿಸ್ಕೊಂಡಿದ್ದಾರೆ. ನೀವು ಯಾವತ್ತಾರು ಅದು ನಮಗೆ ಪ್ರವಾಸಿ ಕೇಂದ್ರ ಆಗಬೇಕು. ಶಾಲೆಗಳಲ್ಲೆಲ್ಲ ಪ್ರವಾಸಕ್ಕೆ ಎಲ್ಲ ಕರ್ಕೊಂಡು ಹೋದಾಗ ಇಂತಹ ಕೇಂದ್ರಗಳಿಗೆ ತುಳಸಿಗೌಡರು ನೆಟ್ಟಂತಹ ಇವತ್ತು ಏನಲ್ಲಿ ಗಿಡಗಳನ್ನು, ಸಾವಿರಾರು ಗಿಡಗಳನ್ನು ನೆಟ್ಟಿದ್ದಾರೆ, ಅಲ್ಲಿಗೆ ನಾವು ಭೇಟಿ ನೀಡಬೇಕು. ಅಜ್ಜಿ ನೆಟ್ಟಂತಹ ಗಿಡಗಳನ್ನು ನಾವು ನೋಡಬೇಕು. ನೀವು ಅಲ್ಲಿ ನೋಡಿದರೆ ಗೊತ್ತಾಗತ್ತೆ. ಸಾಲುಮರದ, ನಾನು ತುಳಸಿಗೌಡರು ನೆಟ್ಟಂಥ ಗಿಡಗಳನ್ನು ನೋಡಲಿಲ್ಲ, ಆದರೆ ಸಾಲುಮರದ ತಿಮ್ಮಕ್ಕ ಅವರು ನೆಟ್ಟಂಥ 4 ಕಿಲೋಮೀಟರ್ ದೂರದಲ್ಲಿ ನೆಟ್ಟಂತಹ ಆಲದ ಮರಗಳು ತುಂಬ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಸುಮಾರು 45-50 ವರ್ಷಗಳ ಹಿಂದೆ ಅಜ್ಜಿ ಹೇಗೆ ನೆಟ್ಟಿದ್ದಾರೆ ಅಂತ ಹೇಳಿದ್ರೆ, ಯಾವ ದನಗಳು ಅಥವಾ ಇನ್ಯಾವುದೂ ಅದು ತಿನ್ನಬಾರ್ದು ಅಂತ ಹೇಳ್ಕೊಂಡು ಒಂದು ಉದ್ದದಾದಂಥ ಒಂದು ಕೋಲನ್ನು, ಆಲದ ಮರದ ಒಂದು ಕೋಲನ್ನು ನೆಟ್ಟು ಅದು ಹೀಗೆ ಇದಾಗಬೇಕು, ಅಷ್ಟು ಎತ್ತರ ಇದೆ, ಅದರ ನಂತರ ಹೀಗೆ ಕವಲು ಹೊಡಿತದೆ. ಆ ಥರ ನೆಟ್ಟಿದ್ದಾರೆ. ಅದ್ಭುತವಾಗಿದೆ. ಅದು ನೋಡಲಿಕ್ಕೆ ಒಂದು ಭಯಂಕರ ವಿಶೇಷ. ಹಾಗಾಗಿ ಇನ್ನು ಮುಂದೆ ಸರ್ಕಾರ ತುಳಸಿಗೌಡರು ನೆಟ್ಟಂತಹ ಗಿಡಗಳ ಆ ಸ್ಥಳ ಇರ್ಬೋದು, ಅಜ್ಜಿ ನೆಟ್ಟಂಥ ಸ್ಥಳಗಳಿರ್ಬೋದು, ಅದಕ್ಕೆಲ್ಲ ಈಗ ಕನ್ನಡ ಮೀಡಿಯಂ ಸ್ಕೂಲೆಲ್ಲ ಇದೆ, ಇವೆಲ್ಲ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತೀವಿ. ಆದರೆ ಇಂತಹ ಒಂದು ಸ್ಥಳಕ್ಕೆ ನೀವು ಕರ್ಕೊಂಡು ಹೋಗಬೇಕು ಅಂತೇಳಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ಎಲ್ಲಿಯೋ ಮೈಸೂರಿಗೆ ಹೋಗೋದು, ಊಟಿಗೆ ಹೋಗೋದು ಅದೆಲ್ಲ ಇದೆ. ಆದರೆ ನಮಗೆ ಮಕ್ಕಳಿಗೆ ಈ ಪರಿಸರದ ಬಗ್ಗೆ ಪ್ರೀತಿ ಹುಟ್ಟಬೇಕು ಅಂತ ಹೇಳಿದ್ರೆ ಈ ಥರದ ಕಾರ್ಯಕ್ರಮಗಳಾಗಬೇಕು. ಈ ನಿಟ್ಟಿನಲ್ಲಿ ಮಕ್ಕಳಿದ್ದಾರೆ, ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳಿದೆ. ಮುಂದಿನ ದಿನಗಳಲ್ಲಿ ಅಜ್ಜಿ ನೆಟ್ಟಂಥ ಗಿಡಗಳನ್ನು ನೀವೆಲ್ಲರೂ ಹೋಗಿ ಅಲ್ಲಿ, ಮತ್ತು ಹೋದ ತಕ್ಷಣ ಅಲ್ಲ, ಬರೀ ಆ ಗಿಡಗಳನ್ನು ಒಂದು ಅಪ್ಪಿಕೊಂಡಾಗ ಅದಕ್ಕೆ ಸಿಗುವಂಥ ಸುಖವೇ ಬೇರೆ ಅದು.